ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ಸಿಗುತ್ತೆ ಅಂತ ಜಮೀರ್ ಬೆಂಬಲಿಗರಿಂದ ವಿಧಾನಸೌಧ ಚಲೋಗೆ ಕರೆ ಕೊಡಲಾಗಿದೆ. ಜಮೀರ್ಗೆ ಸಚಿವ ಸ್ಥಾನ ಸಿಗಲೇಬೇಕು ಅಂತ ಪಟ್ಟು ಹಿಡಿತಾ ಇದ್ದಾರೆ ಅವರ ಬೆಂಬಲಿಗರು. ಪಾದರಾಯನಪುರದಲ್ಲಿ ಭಾರಿ ಹೈಡ್ರಾಮಾ ಕೂಡ ಆಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಮುಸ್ಲಿಂ ಮುಖಂಡ ಇಮ್ರಾನ್ ಪಾಷಾನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯಾಕಂದ್ರೆ ಪರ್ಮಿಷನ್ ಇರಲಿಲ್ಲ ಈ ಪಾದಯಾತ್ರೆಗೆ. ಪೊಲೀಸರಿಂದ ಮೊದಲೇ ನೋಟಿಸ್ ಹೋಗಿತ್ತು, ಯಾವುದೇ ಕಾರಣಕ್ಕೂ ನಾವು ಪರ್ಮಿಷನ್ ಕೊಡಲ್ಲ, ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಂತ. ಬಟ್ ಸುತ್ತೋಲೆ ಇದ್ರು ಅದನ್ನು ಸೆಡ್ಡು ಹೊಡೆದ ಪರಿಣಾಮ ಅನಿವಾರ್ಯವಾಗಿ ಪೊಲೀಸರು ಪ್ರಿವೆಂಟಿವ್ ಅರೆಸ್ಟನ್ನು ಮಾಡಬೇಕಾಗಿ ಬಂತು. ಇದನ್ನು ಪ್ರಿವೆಂಟಿವ್ ಅರೆಸ್ಟ್ ಅಂತ ಅಂತಾರೆ. ನೀವು ವಿಜುವಲ್ಸ್ ನೋಡ್ತಾ ಇದ್ದೀರಾ. ಪಾದರಾಯನಪುರದಲ್ಲಿ ಯಾವ ಪ್ರಮಾಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸ್ಪೆಷಲಿ ಜಮೀರ್ ಬೆಂಬಲಿಗರು ಜಮಾಯಿಸಿದ್ದಾರೆ ಅಂತ ಅವರನ್ನೆಲ್ಲ ತಡೆಯೋ ಪ್ರಯತ್ನವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಈ ವೇಳೆ ತಳ್ಳಾಟ ನೂಕಾಟ ಕೂಡ ಸಂಭವಿಸ್ತಾ ಇದೆ. ವಶಕ್ಕೆ ಪಡಿತಾ ಇರುವಂತಹ ಸಂದರ್ಭದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಇಮ್ರಾನ್ ಪಾಷಾ ಜಮೀರ್ ಅಹ್ಮದ್ ಖಾನ್ ಅವರ ಅತ್ಯಾಪ್ತ. ಲಾಸ್ಟ್ ಟೈಮ್ ಪಾದರಾಯನಪುರದಲ್ಲಿ ಕೋವಿಡ್ ಟೈಮ್ನಲ್ಲಿ ಗಲಾಟೆ ಎಲ್ಲ ಆದಾಗ ಇವ್ರನ್ನ ಅರೆಸ್ಟ್ ಮಾಡೋ ಕೆಲಸ ಆಗಿತ್ತು. ಆವಾಗ ಅವ್ರನ್ನ ಬಿಡಿಸ್ಕೊಂಡು ಬಂದು ಅವರಿಗೆ ದೊಡ್ಡ ವೆಲ್ಕಮ್ಮನ್ನೇ ಕೋವಿಡ್ ಟೈಮ್ನಲ್ಲಿ ಕೊಟ್ಟು ಸುದ್ದಿ ಆಗಿದ್ರು. ಈಗ ಇವರೆಲ್ಲ ತಮ್ಮ ನಿಯತ್ ಎಷ್ಟರ ಮಟ್ಟಿಗೆ ಇದೆ ತಮ್ಮ ನಾಯಕನಿಗೆ ಅನ್ನೋದನ್ನು ತೋರಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪಾದರಾಯನಪುರ ಹೇಳಿ ಕೇಳಿ ತುಂಬ ಥಿಕ್ಲಿ ಪಾಪ್ಯುಲೇಟೆಡ್ ಏರಿಯಾ. ಇಕ್ಕಟ್ಟಾದ ರಸ್ತೆಯಲ್ಲಿ 100 ಜನ 150 ಜನ ಸೇರಿದಾಗ ಸವಾಲಿರುತ್ತೆ ಪೊಲೀಸರಿಗೆ. ಡೀಟೇಲ್ಸ್ ಕೊಡ್ತಾರೆ ರಾಘು. ಸದ್ಯಕ್ಕೆ ಸ್ಪಾಟ್ ಅಲ್ಲಿ ಹೇಗಿದೆ ಪರಿಸ್ಥಿತಿ? ಪ್ರತಿಭಟನಾಕಾರರನ್ನ ಪೂರ್ತಿ ವಶಕ್ಕೆ ಪಡೆದ್ರ? ಪ್ರಿವೆಂಟಿವ್ ಅರೆಸ್ಟ್ ಆಯ್ತಾ? ಏನೇನು ಮಾಹಿತಿ ಇದೆ ಅಂತ ಈಗಷ್ಟೇ ಜಸ್ಟ್ ಇಮ್ರಾನ್ ಪಾಷಾ ಅವ್ರನ್ನ ವಶಕ್ಕೆ ಪಡೆದಿರುವಂತಹ ಕೆಲಸಗಳಾಗಿದೆ. ಇನ್ನೂ ಕೂಡ ಸಾವಿರಾರು ಸಂಖ್ಯೆ ಪ್ರತಿಭಟನಾಕಾರರು ಇನ್ನೂ ಕೂಡ ಅವರ ಆಫೀಸ್ನ ಮುಂಭಾಗದಲ್ಲಿದ್ದಾರೆ. ಅವರನ್ನು ಕೂಡ ಹಂತವಾಗಿ ವಶಕ್ಕೆ ಪಡೆಯುವಂತ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದಂತ ಕಾರಣಕ್ಕಾಗಿ, ಜೊತೆಗೆ ಏರಿಯಾ ಕೂಡ ಬಹಳ ಇಕ್ಕಟ್ಟಾಗಿರುವಂತಹ ಕಾರಣಕ್ಕಾಗಿ ಪ್ರತಿಭಟನಾಕಾರರನ್ನ ಚದುರಿಸುವಂತದ್ದು ಬಹಳ ದೊಡ್ಡ ಪ್ರಮಾಣದ ಸವಾಲಾಗ್ತಾ ಇದೆ. ಸದ್ಯ ಇಮ್ರಾನ್ ಪಾಷಾ ಅವ್ರನ್ನ ವಶಕ್ಕೆ ಪಡೆದಿರುವಂತಹ ಕಾರಣಕ್ಕಾಗಿ ಇರುವಂತಹ ಇನ್ನುಳಿದ ಪ್ರತಿಭಟನಾಕಾರರನ್ನ ಈಗ ಹೊರಕಳಿಸುವಂತ ಪ್ರಯತ್ನಗಳೆಲ್ಲವೂ ಕೂಡ ಆಗ್ತಾ ಇದೆ. ಬಸ್ಗಳ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತಹ ಪೊಲೀಸರು ಈಗಾಗಲೇ ಬಸ್ಗಳಿಗೆ ಅವರನ್ನ ತುಂಬಿ, ಪ್ರತಿಭಟನಾಕಾರರು ಯಾರೆಲ್ಲ ಇದ್ರು ಅವರೆಲ್ಲರನ್ನ ಕೂಡ ಬಸ್ಗೆ ತುಂಬಿ ಇಲ್ಲಿಂದ ಕರ್ಕೊಂಡು ಹೋಗುವಂತ ಕೆಲಸಗಳಾಗ್ತಾ ಇದೆ. ಸದ್ಯಕ್ಕೆ ಪ್ರತಿಭಟನೆ ಆರಂಭ ಆಗ್ತಾ ಇದ್ದಾಗೇನೆ ಅವರಿಗೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನ ಮೊದಲೇ ಹೇಳಿದ್ರು. ಅದರಂತೆ ಈಗ ವಶಕ್ಕೆ ಪಡೆದಿರುವಂತದ್ದು. ಜೊತೆಗೆ ಅವರ ಬೇಡಿಕೆಗಳನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ಅವರ ಹೋರಾಟ ಏನಿತ್ತು ಅದನ್ನ ಇಲ್ಲಿಗೆ ಅಂತ್ಯಗೊಳಿಸುವಂತ ಕೆಲಸವನ್ನು ಸದ್ಯ ಪೊಲೀಸರು ಮಾಡಿದ್ದಾರೆ. ಬಟ್ ಇದನ್ನ ನಾವು ಮುಂದುವರಿಸ್ತೀವಿ ಎನ್ನುವಂತ ಮಾತನ್ನ ಕೂಡ ಇಮ್ರಾನ್ ಪಾಷಾ ಅವರು ಹೇಳ್ತಾ ಇರುವಂತದ್ದು. ಹೈಕಮಾಂಡ್ ಜೊತೆಗೆ ರಾಜ್ಯ ಸರ್ಕಾರದ ಗಮನವನ್ನ ಮತ್ತೆ ಸೆಳೆಯುವಂತ ಪ್ರಯತ್ನವನ್ನ ಮಾಡ್ತೇವೆ ಅನ್ನುವಂತ ಮಾತುಗಳನ್ನ ಸದ್ಯ ಇಮ್ರಾನ್ ಪಾಷಾ ಹೇಳ್ತಾ ಇರುವಂತದ್ದು. ಅಂತ ಧನ್ಯವಾದ ರಾಘು ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಸಚಿವ ಸಂಪುಟ ವಿಸ್ತರಣೆ ಹತ್ರ ಬರ್ತಾ ಇದ್ದ ಹಾಗೆ ನಾಯಕರುಗಳು ಮಾಡಿಸ್ತಾರಾ ಗೊತ್ತಿಲ್ಲ, ನಿಮ್ಮ ವಿವೇಚನೆಗೆ ಬಿಡ್ತೀವಿ ನಾವು ಅದನ್ನ. ಬಟ್ ಹೀಗೆಲ್ಲ ಪ್ರತಿಭಟನೆಗಳು ಹೈಡ್ರಾಮಾಗಳೆಲ್ಲ ಆಗತ್ತೆ. ನಮ್ಮವರು ಖಾತೆ ಕೊಡಿ ಅಂತ, ಖಾತೆ ಸಿಕ್ಕಿದ ಮೇಲೆ ಅಂದರೆ ಸಚಿವರಾದ ಮೇಲೆ ಇಂಥದ್ದೇ ಖಾತೆ ಕೊಡಿ ಅಂತ ಕೂಡ ಪ್ರತಿಭಟನೆಗಳು ಮಾಡಲಾಗತ್ತೆ. ಮಾಡಿಸ್ತಾರಾ, ಮಾಡಲಾಗುತ್ತಾ, ಬಿಡ್ತೀವಿ ನಿಮ್ಮ ವಿವೇಚನೆಗೆ.